ನಮಸ್ಕಾರ ಸ್ನೇಹಿತರೆ, ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಆರೋಗ್ಯಕರವಾದ ಮೆಂತ್ಯಕಾಳು ಚಟ್ನಿ ಅಥವಾ ಮೆಂತ್ಯಕಾಳು ಹಿಂಡಿ ಅಂತ ಕರಿತೀವಿ ನಮ್ಮ ಕಡೆ. ಅದನ್ನು ಮಾಡ್ತಾಯಿದ್ದೀನಿ, ನಿಮಗೂ ಕೂಡ ತೋರಿಸ್ಬೇಕು ಅಂತ. ನೋಡಿರಿ, ಇದು ಮೆಂತ್ಯಕಾಳುಗಳು ಇವನ್ನ 4ರಿಂದ 5 ತಾಸು ನೆನೆ ಹಾಕಬೇಕು. ನೆನೆ ಹಾಕ್ಕೊಂಡು ಅದನ್ನು ಮಿಕ್ಸಿ ಹಾಕ್ಕೋಬೇಕು. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಹಾಕ್ಕೊಂಬಂದ್ಬಿಡ. ಈಗ ಈ ಒಂದು ಮಿಕ್ಸಿ ಜಾರಿಗೆ ನಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಹಸೆಗೆ ಹಾಕ್ಕೊಳ್ಳಾಗತ್ತೇನೆ. ಹಸೆಗೆ ಹಾಕ್ಕೊಳ್ರಿ. ಸ್ವಲ್ಪ ಖಾರ ಇದ್ರೆ ಸ್ವಲ್ಪ ಅದು ಮೆಂತ್ಯಕಾಳು ವಿಷ ಆಗ್ತೈತಿ ಚಟ್ನಿ. ಆ ವಿಷ ಕಡಿಮೆ ಆಗ್ಬೇಕಂತಂದ್ರೆ ಖಾರ ಸ್ವಲ್ಪ ಜಾಸ್ತಿ ಇರಲಿ. ಅದರ ಜೊತೆಗೆ ಕೊತ್ತಂಬರಿ ಹಾಕಾಕತ್ತೀನಿ. ಕರಿಬೇವು, ಕೊತ್ತಂಬರಿ, ಹಂಗೆ ನಮ್ಗೆ ಟೇಸ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು. ಹಂಗೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ನಮ್ಮ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಜಾಸ್ತಿ ಹಿಡಂಗಿಲ್ಲ ಇದು. ಇದಕ್ಕೆ ಸ್ವಲ್ಪ ಈ ನೆನೆಕ್ಕಿಟ್ಟಿರೋ ಮೆಂತ್ಯ ಕಾಳುಗಳನ್ನು ಹಾಕ್ಕೊಂಡು ಮಿಕ್ಸಿ ಹಾಕುವಾಗ ಸಣ್ಣ ಆಗಬೇಕು ಪಕ್ಷದಲ್ಲಿ ಸ್ವಲ್ಪ ಅದನ್ನು ಈ ಥರ ಎಲ್ಲನೂ ಸೈಡ್ಗೆ ಮಿಕ್ಸಿ ಒಳಗೆ ಹಾಕಿರಿ. ಒಳಗೆ ಹಾಕಿದ್ದಕ್ಕೆ ಸ್ವಲ್ಪ ಸಣ್ಣ ಆಗೋ ಪೂರ್ತಿಗಷ್ಟೇ ನೀರನ್ನು ಹಾಕಬೇಕು. ಈಗ ಸಣ್ಣ ಆಗೋ ಪೂರ್ತಿಗಷ್ಟೇ ನೀರು ಹಾಕಬೇಕು. ಒಂದು 2-3 ಚಮಚದಷ್ಟು ಉಪ್ಪಿಟ್ಟಿನ ಚಮಚ ಇರುತ್ತಲ್ಲ ಅಷ್ಟೇ ಸಣ್ಣ ಹಾಕುವಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸಿ ಹಾಕಿಬಿಡ್ಬೇಕು. ಹೊಳ್ಳಿ ಸಣ್ಣಗೆ ರುಬ್ಕೊಂಡ್ರೆ ಅದ್ರೊಳಗೆ ಹಾಕಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಆ ಮೆಂತ್ಯಕಾಳು ಜೊತೆ ಬೆರೆತು ನಮ್ಗೆ ಅದ್ರ ಮೆಂತ್ಯಕಾಳನ್ನ ಕಹಿ ಕಡಿಮೆ ಆಗ್ತೈತಿ. ಇವಾಗ ಮಿಕ್ಸಿ ಹಾಕಾಯಿತು ನೋಡಿರಿ. ಈ ಥರ ಇದು ಸಣ್ಣಗೆ ರುಬ್ಕೋಬೇಕಿದ್ದಾನೆ ಮಿಕ್ಸಿ ಒಳಗೆ. ಕಲ್ಲಿದ್ರಂತೂ ಹಿಂಡಿ ಕಲ್ಲಲ್ಲಿ ಇನ್ನೂ ಚಲೋ ತಂಗ ಹರ್ಕೋಬೋದು. ಹಿಂಡಿ ಕಲ್ಲು ಇಲ್ಲದೇ ಇದ್ದರೆ ಅನಿವಾರ್ಯ. ನಮ್ಮ ಮನೇಲಿ ಕೂಡ ಇಲ್ಲ, ಇದ್ರೂ ಸ್ವಲ್ಪ ಅಷ್ಟೊಂದು ಅದಕ್ಕೆ ಅದ್ರೊಳಗೆ ಹಾಕುವಂಥ ಕಲ್ಲು ಇರ್ಲಿಕ್ಕೆ ಮಿಕ್ಸಿಯಲ್ಲಿ ಹಾಕಾಕತ್ತೀನಿ. ನೀವು ಕೂಡ ಮಿಕ್ಸಿಯಲ್ಲಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದೊಂದು ವಾಟೆಗೆ ತೆಗೆದ್ಬಿಡೋಣ. ನೋಡಿ, ಬೌಲ್ ಅಂತಾರಲ್ಲ ಆ ಬೌಲ್ಗಾರ ತಗೊಳ್ರಿ, ಇಲ್ಲ ವಾಟೆಗಾದರೂ ತಗೊಳ್ರಿ. ಈಗ ಇದ್ರ ಜೊತೆಗೆ ನಾನು ಮೊನ್ನೆ ಮಾಡಿ ತೋರಿಸಿದ್ನಲ್ಲ ಅಕ್ರಕ್ಕಿ ಪಚಡಿ ಅಂಥೇಳಿ, ಅದನ್ನು ಕೂಡ ಮಾಡೀನಿ. ಇದನ್ನು ರೊಟ್ಟಿ ಮತ್ತು ಚಪಾತಿ ಜೊತೆಗೆ ತಿನ್ಬೋದು. ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇನ್ನೂ ಯಾರ್ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ತೆಗೆತಕ್ಕಂಥ ಎಲ್ಲ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಮಸ್ಕಾರ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.